ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಅಫ್ಘಾನಿಸ್ತಾನ ಪತನಗೊಂಡಿದೆ. ನಾಗರಿಕ ಸರ್ಕಾರವನ್ನು ಉರುಳಿಸಿ ಉಗ್ರಗಾಮಿಗಳು ಅಧಿಕಾರವನ್ನು ಹಿಡಿದಿದ್ದಾರೆ. ತಾಲಿಬಾನ್ ಆಡಳಿತದ ದುಸ್ವಪ್ನ ಏನು ಅನ್ನುವುದು ವಿಶ್ವಕ್ಕೆ ಗೊತ್ತು. ಈ ತಾಲಿಬಾನನ್ನು ಹುಟ್ಟು ಹಾಕಿದ್ದು ಅಮೇರಿಕ. ತಾಲಿಬಾನನ್ನು ಮಣಿಸಲು ಸಾಧ್ಯವಾಗದೆ ಓಡಿ ಹೋಗಿದ್ದು ಅಮೇರಿಕ. ಎಲ್ಲರಿಗೂ ಗೊತ್ತಿದೆ, ಯಾವಾಗ ರಷ್ಯಾ ಆಕ್ರಮಿಸಿತು ಅಫ್ಘಾನಿಸ್ತಾನವನ್ನು, ಆಗ ತಾಲಿಬಾನನ್ನು ಬೆಳೆಸಿದ್ದು ಅಮೇರಿಕ ರಷ್ಯಾದ ವಿರುದ್ಧ. ಅದೊಂದು ರಾಕ್ಷಸ ಸೃಷ್ಟಿ. ಆ ತಾಲಿಬಾನ್ ಯಾರಿಗೂ ಮಣಿಯದೆ ಮನುಷ್ಯತ್ವದ ಮೇಲೆ ದೌರ್ಜನ್ಯವನ್ನು ನಡೆಸ್ತಾ ಬಂತು. ಅದು ಧಾರ್ಮಿಕ ಭಯೋತ್ಪಾದನೆ ಅಂತ ನಾನು ಕರಿತೇನೆ. 20 ವರ್ಷಗಳ ಕಾಲ ಅಫ್ಘಾನಿಸ್ತಾನದಲ್ಲಿದ್ದರೂ ಕೂಡ ತಾಲಿಬಾನಿಗಳನ್ನ ಮಟ್ಟ ಹಾಕೋದಕ್ಕೆ ಅಮೇರಿಕ ಮತ್ತು ಅವರ ಮಿತ್ರ ರಾಷ್ಟ್ರಗಳಿಗೆ ಸಾಧ್ಯವಾಗಲೇ ಇಲ್ಲ. ಅಫ್ಘಾನಿಸ್ತಾನ ತುಂಬ ವಿಭಿನ್ನವಾದ ಒಂದು ದೇಶ. ಅಲ್ಲಿ ವಾರ್ ಲಾರ್ಡ್ಸ್ಗಳು ಅಂತ ಅವರ ಆಳ್ವಿಕೆಯಲ್ಲಿದ್ದದ್ದು. ಈಗಲೂ ಕೂಡ ಅಫ್ಘಾನಿಸ್ತಾನದ ಸಾಮಾನ್ಯ ಮನುಷ್ಯ ದುಃಖದ ಕಡಲಿನಲ್ಲಿ ತೇಲ್ತಿದ್ದಾನೆ. ನೀವು ಅಫ್ಘಾನಿಸ್ತಾನದ ದೃಶ್ಯಗಳನ್ನು ನೋಡಿದರೆ ಕಣ್ಣಿನಲ್ಲಿ ನೀರಲ್ಲ, ರಕ್ತ ಬರುತ್ತೆ. 20 ವರ್ಷಗಳಿಂದ ಪುನರುಜ್ಜೀವನಗೊಂಡಂತಹ ಅಲ್ಲಿನ ಸಾಮಾಜಿಕ ಬದುಕು ಈಗ ಮತ್ತೆ ವಿನಾಶದತ್ತ ತೆರಳಿದೆ. ಸಾವು ತಾಂಡವವಾಡ್ತಾ ಇದೆ. ನಾನು ನಿಮ್ಗೆ ಹೇಳಿದೆ, ಧಾರ್ಮಿಕ ಭಯೋತ್ಪಾದನೆ ಅಂತ. ಮಾನವ ಹಕ್ಕುಗಳನ್ನು, ಮಹಿಳೆಯರನ್ನು, ಮಕ್ಕಳನ್ನು, ಎಲ್ಲರನ್ನೂ ಧರ್ಮದ ಹೆಸರಿನಲ್ಲಿ ದೌರ್ಜನ್ಯಕ್ಕೆ ಒಳಪಡಿಸ್ತಾ ಇರುವವರು. ಹಾಗೆ ನೋಡಿದರೆ ಇವರು ಇಸ್ಲಾಂ ಪರವಾಗಿ ಇರುವವರಲ್ಲ, ಇಸ್ಲಾಂ ವಿರೋಧಿಗಳು ಅಂತ. ಆಧುನಿಕತೆ ವಿರೋಧಿಗಳು, ಮನುಷ್ಯತ್ವದ ವಿರೋಧಿಗಳು. ಧರ್ಮದ ಹೆಸರಿನಲ್ಲಿ ಮನುಷ್ಯರ ಮಾರಣ ಹೋಮವನ್ನು ನಡೆಸುತ್ತಿರುವಂಥ ಜನ ಈ ತಾಲಿಬಾನಿಗಳು. ಈ ಅಮೇರಿಕ ಬೆಳೆಸಿದ ತಾಲಿಬಾನನ್ನು ಬೆಳೆಸಿದ್ದು ಅಮೇರಿಕದ ದುಡ್ಡನ್ನೇ ತೆಗೆದುಕೊಂಡ ಪಾಕಿಸ್ತಾನ ತಾಲಿಬಾನ್ಗಳನ್ನ ಬಳಸಿತು. ಅಲ್ಲೇ ನಾಗರಿಕ ಸರ್ಕಾರವನ್ನು ಉರುಳಿಸುವುದಕ್ಕೆ ಪಾಕಿಸ್ತಾನ ಕಾರಣ ಆಯಿತು. ಒಂದೆಲ್ಲ ಒಂದು ದಿನ ಪಾಕಿಸ್ತಾನ ಇದರ ಫಲವನ್ನು ಉಣಲೇಬೇಕು, ಅದು ಅನಿವಾರ್ಯ. ಯಾಕೆಂದರೆ ಇದೊಂದು ರೀತಿಯ ಅಪಾಯಕಾರಿ 2 ಅಲುಗಿನ ಕತ್ತಿ ಭಯೋತ್ಪಾದನೆ ಅನ್ನೋದು. ಅದು ನೀವು ಮುಂದೆ ಇರಿಯುವುದಕ್ಕೆ ಹೋದರೆ ಅದು ಹಿಂದಕ್ಕೆ ನಿಮಗೆ ಚುಚ್ಚುತ್ತೆ, ಕೊಲ್ಲುತ್ತೆ. ಪಾಕಿಸ್ತಾನ ಅಂಥ ಕೆಲಸವನ್ನು ಮಾಡಿದೆ. ಈಗ ನೋಡಿ, ಕಾಬೂಲ್ನ ರಸ್ತೆಗಳು ನಿರ್ಜನವಾಗಿವೆ. ಜನ ಏರ್ಪೋರ್ಟ್ನತ್ತ ಓಡ್ತಾ ಇದ್ದಾರೆ, ಏನಾದರೂ ಮಾಡಿ ತಪ್ಪಿಸ್ಕೊಂಡು ಹೋಗಬೇಕು ಅಂತ. ಹೆಣ್ಣು ಮಕ್ಕಳನ್ನು ಸಂರಕ್ಷಿತ ಸ್ಥಳದಲ್ಲಿ ಇರಿ ಅನ್ನುವ ಮೂಲಕ ಹೆಣ್ಣುಮಕ್ಕಳನ್ನು ಕೂಡಿ ಹಾಕಲಾಗ್ತಾ ಇದೆ. ಪುಟ್ಟ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ನಡೀತಾ ಇದೆ. ವಿಶ್ವ ಕಣ್ಣು ಮುತ್ತು ಕುಳಿತಿದೆ. ಅಮೇರಿಕ ತನ್ನ ಜವಾಬ್ದಾರಿಯಿಂದ ನುಣುಚಿಕೊಳ್ತಾ ಇದೆ. ತಾಲಿಬಾನನ್ನು ಸೃಷ್ಟಿಸಿದ ಅಮೇರಿಕ ತಾಲಿಬಾನನ್ನು ಮುಗಿಸ್ಬೇಕಾಗಿತ್ತು. ಆದರೆ ಅಮೇರಿಕ ಇತ್ತೀಚಿನ ವರ್ಷಗಳಲ್ಲಿ ಯಾವ ಯುದ್ಧದಲ್ಲೂ ಗೆದ್ದಿಲ್ಲ. ಹೋದಲ್ಲಿ ಸೋಲೆ ಅಮೇರಿಕಕ್ಕೆ ಸಿಕ್ಕಿದೆ. ಯಾರನ್ನು ಮಣಿಸೋದಕ್ಕೂ ಸಾಧ್ಯ ಆಗಿಲ್ಲ. ಯಾಕೆಂದರೆ ಈ ಭಸ್ಮಾಸುರ ಸೃಷ್ಟಿ ಇದೆಯಲ್ಲ, ಅದು ಸೃಷ್ಟಿಸಿದವನವನ್ನೇ ನುಂಗ್ತಾ ಹೋಗುತ್ತೆ. ಇದು ಆದದ್ದು ಅದೇನೆ. ಸೊ ಹಲವು ರೀತಿಯ ವರದಿಗಳು ಬರ್ತಾ ಇವೆ ಅಫ್ಘಾನಿಸ್ತಾನದಿಂದ. ಸಾಮಾನ್ಯ ಜನರ ಬದುಕು ಒಂದಾದರೆ, ಉಳಿದ ಕೆಲವರು ಸಾಧ್ಯ ಇರುವವರು, ದುಡ್ಡಿರುವವರು ವಿಮಾನ ಹತ್ತುವುದಕ್ಕೆ ಪೈಪೋಟಿ ನಡೆಸ್ತಿದ್ದಾರೆ. ವಿಮಾನ ನಿಲ್ದಾಣದಲ್ಲಿ 4 ಹೆಣಗಳು ಉರುಳಿವೆ. ವಿಮಾನ ನಿಲ್ದಾಣ ನನ್ನ ಸಂರಕ್ಷಣೆಯಲ್ಲಿದೆ ಅಂತ ಅಮೇರಿಕ ಕೊಚ್ಚಿಕೊಳ್ತಾ ಇದೆ. ಇದು ಸೋಲಿನಲ್ಲೂ ಹೇಗೆ ಅಂದರೆ, ನಾನು ಬಿದ್ದರೆ ಮೂಗು ಮೇಲೆ ಅಂತಾರಲ್ಲ, ಆ ಸ್ಥಿತಿ ಅಮೇರಿಕ, ಇಂಗ್ಲೆಂಡ್ ಮೊದಲಾದ ರಾಷ್ಟ್ರಗಳದ್ದು. ಅಮೇರಿಕ ಸೋತಿದೆ, ಇಲ್ಲಿ ಅನುಮಾನ ಪಡಲೇಬೇಕಾಗಿಲ್ಲ. ಅಮೇರಿಕ ಇನ್ನೊಮ್ಮೆ ಸೋತಿದೆ. ಆದರೆ ಇದು ಅಮೇರಿಕದ ಸೋಲಾಗಿ ಮಾತ್ರ ಉಳಿದಿಲ್ಲ, ಮಾನವೀಯತೆ ಸೋಲು, ಮನುಷ್ಯತ್ವದ ಬೋಲು. ಸೊ ಅದು ಬಹಳಷ್ಟು ಸುದ್ದಿಗಳು ಅಫ್ಘಾನಿಸ್ತಾನದಲ್ಲಿ ಏನಿದೆ ಅಂತ ಬಂದಿವೆ. ನಾನು ಅದು ಹೇಳಬೇಕು. ಕಂದಾರ್ ಏನಾಗಿದೆ ಅನ್ನೋದು ಗೊತ್ತು, ಜಲಾಲಾಬಾದು ಎಲ್ಲ ಪ್ರದೇಶಗಳು. ಸೊ
ಅಫ್ಘಾನಿಸ್ತಾನ ಬಹಳ ಒಂದು ಡಿಫ್ರೆಂಟ್ ಆದ ಒಂದು ದೇಶ ಆಗಿತ್ತು. ಅದು ಮತ್ತೆ ನಾಶದ ಹಾದಿಯಲ್ಲಿ ಹೋಗ್ತಾ ಇದೆ. ಅಫ್ಘಾನಿಸ್ತಾನದ ಅಭಿವೃದ್ಧಿಯಲ್ಲಿ ಭಾರತ ಬಹಳ ಮಹತ್ವದ ಪಾತ್ರವನ್ನು ವಹಿಸಿತ್ತು. ಸುಮಾರು $3 ಬಿಲಿಯನ್ ಹಣವನ್ನು ಅಲ್ಲಿ ವ್ಯಯಿಸಲಾಗಿತ್ತು. ಆದರೆ ಅದೆಲ್ಲ ನೋಡಿದರೆ ಈಗ ಹೊಳೆಯಲ್ಲಿ ಹುಣಸೆಹಣ್ಣು ತೊಳೆದ ಹಾಗೆ ಅಂತ ನಮ್ಮನ್ನೊಂದು ಮಾತು ಹೇಳ್ತಾರೆ ನೋಡಿ, ಹಾಗಾಗ್ಬೋದು. ಆದರೆ ನಾನು ಹೇಳಬೇಕಾದ ಮಾತು ಇನ್ನೂ ಇದೆ. ಅದೇನು ಗೊತ್ತಾ, ಇದರಿಂದ ನಾವು ಕಲಿಯಬೇಕಾದ್ದೇನು ಅಂತ, ವಿಶ್ವ ಕಲಿಯಬೇಕಾದ್ದೇನು ಅಂತ. ಒಂದು, ಈ ಧಾರ್ಮಿಕ ಭಯೋತ್ಪಾದನೆ ಅನ್ನೋದಿದೆಯಲ್ಲ, ಅದು ಇತ್ತೀಚಿನ ವರ್ಷಗಳಲ್ಲಿ ಬೇರೆ ಬೇರೆ ರೂಪಗಳಲ್ಲಿ ತಾಂಡವವಾಡ್ತಾ ಇದೆ. ಒಂದು, ಇಸ್ಲಾಮಿನ ಜೆಹಾದ್ ಹೆಸರಿನಲ್ಲಿ ನಡೆಸುವ ಈ ರೀತಿಯ ಒಂದು ಭಯೋತ್ಪಾದನೆ. ಆದರೆ ಇದು ಬೇರೆ ಬೇರೆ ಧರ್ಮದವರು ಈ ಭಯೋತ್ಪಾದನೆಯನ್ನು ಬೇರೆ ಬೇರೆ ರೀತಿ ನಡೆಸ್ತಾರೆ. ಅದು ಹೇಗೆ ಅಂತಂದರೆ, ಅಫ್ಘಾನಿಸ್ತಾನ ಅವನು ಯಾರೋ ಮುಲ್ಲಾ ಬಿರಾದಾರ್ ಅವರು ಅಧ್ಯಕ್ಷರಾಗ್ತಾರಂತೆ. ಈ ಮುಲ್ಲಾಗಳು, ಯೋಗಿಗಳು, ಫಾದರ್ಗಳು ಇವರೆಲ್ಲ ಅಪಾಯಕಾರಿಯಾದವರು ಅಂತ ನಾವು ನಂಬಬೇಕು. ಅತಿಯಾದ ಧಾರ್ಮಿಕ ಭಕ್ತಿ, ಧಾರ್ಮಿಕ ನಂಬಿಕೆ ಅಪಾಯಕಾರಿಯಾದ್ದು. ನಮ್ಮ ನಂಬಿಕೆಗೂ ಒಂದು ಮಿತಿ ಇರಬೇಕು ಅಂತ. ಧರ್ಮ ನಮಗೆ ಎಷ್ಟರ ಮಟ್ಟಿಗೆ ಬೇಕೋ ಅಷ್ಟರ ಮಟ್ಟಿಗೆ ಮಾತ್ರ ಧರ್ಮವನ್ನು ನಂಬಬೇಕೆ ಹೊರತು ಧರ್ಮದ ಡಿಕ್ಟೇಷನ್ ಮೂಲಕ ಹೋದರೆ ಅಪಾಯಕಾರಿಯಾದ್ದು. ಈಗ ಅಫ್ಘಾನಿಸ್ತಾನದಲ್ಲಿ ಬಹುತ್ವದ ನಾಶ ಆಗುತ್ತೆ ಅಂತ. ಅಫ್ಘಾನಿಸ್ತಾನದಲ್ಲಿ ಪಶ್ತೂನ್ಗಳಿದ್ದಾರೆ, ಬೇರೆ ಬೇರೆ ಸಮುದಾಯಗಳಿವೆ, ಅವ್ರದ್ದೇ ಬದುಕಿದೆ. ಭಾಳ ಅದ್ಭುತವಾದ ಡಿಫ್ರೆಂಟ್ ಆದ ಬಹುತ್ವದ ದೇಶ ಅದಾಗಿತ್ತು. ತಾಲಿಬಾನ್ಗಳ ಆಗಮನದಿಂದ ಅದು ನಾಶ ಆಗೋಯಿತು ಅಂತ. ಇದೇ ಬಹುತ್ವದ ನಾಶದಿಂದ ಪಾಕಿಸ್ತಾನ ಕೂಡ ನಾಶ ಆಗಿದೆ. ಅದು ನಮಗೆ ಗೊತ್ತು. ಪಾಕಿಸ್ತಾನದಲ್ಲಿ ಉರ್ದು ಒಂದೇ ಭಾಷೆ ಅಂತ ಹೇಳುವ ಮೂಲಕ ಉಳಿದವ್ರನ್ನೆಲ್ಲ ಸಿಂಧಿಗಳನ್ನು, ಬೆಂಗಾಲಿಗಳನ್ನು ಎಲ್ಲರನ್ನ ಮೆಟ್ಟೋದಕ್ಕೆ ಹೋಗಿ ಬಾಂಗ್ಲಾದೇಶವೇ ಆಯಿತು ಅಲ್ವಾ. ಸೊ ಆ ಒಂದು ಬಹುತ್ವದ ನಾಶ ಅನ್ನೋ ದೃಷ್ಟಿಯಿಂದ ನಾನು ಅಫ್ಘಾನಿಸ್ತಾನ ಕೂಡ ನೋಡ್ತೀನಿ. ಅಲ್ಲಿ ಬಹುಮಟ್ಟಿಗೆ ಏನು ಅಲ್ಪಸಂಖ್ಯಾತರು ಬದುಕೋದಕ್ಕೆ ಸಾಧ್ಯ ಇಲ್ಲ. ತಾಲಿಬಾನ್ಗಳ ಆಡಳಿತ ಇದೆಯಲ್ಲ, ತಾಲಿಬಾನಿಗಳ ಆಡಳಿತ ಅಂತಂದರೆ ಹಿಂದೆ ನಿಮಗೆ ನೆನಪಿರ್ಬೋದು, ಬಹುತೇಕ ಫುಟ್ಬಾಲ್ ಗ್ರೌಂಡ್ಗಳನ್ನೆಲ್ಲ ವಧಾಸ್ಥಾನಗಳನ್ನಾಗಿ ಪರಿವರ್ತಿಸಲಾಗಿತ್ತು. ಈಗ ಬಂದ ಮಾಹಿತಿಯ ಪ್ರಕಾರ ಅಫ್ಘಾನಿಸ್ತಾನದಲ್ಲಿ ಇರುವ ಕ್ರಿಕೆಟ್ ಮೈದಾನಗಳನ್ನೆಲ್ಲ ತಾಲಿಬಾನಿಗಳು ವಶಪಡಿಸಿಕೊಂಡಿದ್ದಾರಂತೆ. ಆ ಕ್ರಿಕೆಟ್ ಗ್ರೌಂಡ್ಗಳನ್ನು ಏನು ಮಾಡ್ತಾರೆ, ಅವು ಕ್ರಿಕೆಟ್ ವಿರೋಧಿಗಳು ಕೂಡ ಏನು ಮಾಡ್ತಾರೆ ಗೊತ್ತಿಲ್ಲ, ಕ್ರೀಡಾ ವಿರೋಧಿಗಳು, ಮ್ಯೂಸಿಕ್ ವಿರೋಧಿಗಳು, ಸಿನಿಮಾ ವಿರೋಧಿಗಳು, ಎಲ್ಲರ ಮನುಷ್ಯನಿಗೆ ಸಂಬಂಧಪಟ್ಟ ಎಲ್ಲ ವಿಚಾರಗಳ ವಿರೋಧಿಗಳು ಅವರು. ಸೊ ಈ ಕ್ರಿಕೆಟ್ ಗ್ರೌಂಡ್ ಏನು ಮಾಡ್ತಾರೋ ಗೊತ್ತಿಲ್ಲ. ಮುಂಬರುವ T20 ವಿಶ್ವಕಪ್ನಲ್ಲಿ ಅಫ್ಘಾನಿಸ್ತಾನಕ್ಕೆ ಆಡುವ ಅವಕಾಶ ಸಿಕ್ಕಿತ್ತು. ಬಹುಮಟ್ಟಿಗೆ ಇನ್ನು ಅಫ್ಘಾನಿಸ್ತಾನದ ಹುಡುಗರು ಕ್ರಿಕೆಟ್ ಆಡಲಾರರು, ಕೈಯಲ್ಲಿ ಕ್ರಿಕೆಟ್ ಬ್ಯಾಟ್ ಹಿಡಿಯಲಾರರು. ಅಂಥ ಸ್ಥಿತಿಯನ್ನು ತಾಲಿಬಾನಿಗಳು ನಿರ್ಮಿಸ್ತಾರೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಬೇಕಾಗಿಲ್ಲ. ಇನ್ನು ಮಹಿಳೆಯರಿಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಇನ್ನು ತಾಲಿಬಾನಿಗಳು ಕಾಬೂಲನ್ನು ಪ್ರವೇಶಿಸುವ ಸಂದರ್ಭದಲ್ಲಿ ತಾಲಿಬಾನ್ ವಕ್ತಾರ ಒಂದು ಮಾತು ಕೊಟ್ಟಿದ್ದರು, ಮಹಿಳೆಯರಿಗೆ ಅವರ ಎಜುಕೇಷನ್ನಿಗೆ ನಾವು ತೊಂದರೆ ಕೊಡಲ್ಲ ಅಂತ. ಬಟ್ ಈಗಾಗಲೇ ಮಹಿಳೆಯರನ್ನು ಮನೆಯಲ್ಲಿ ಬಂಧಿಸುವ ಕೆಲಸ ಪ್ರಾರಂಭ ಆಗಿಬಿಟ್ಟಿದೆ. ಅವರು ಒಂದು ಹೇಳ್ತಾರೆ, ಒಂದು ಹಂತದವರೆಗೆ ಮಾತ್ರ ಮಹಿಳೆಯರು ಓದ್ಬೋದು ಅನ್ನುವ ಹೇಳಿಕೆಯನ್ನು ತಾಲಿಬಾನ್ ವಕ್ತಾರರು ನೀಡಿದ್ದಾರೆ. ಅಂದರೆ ನೀವು ಪ್ರೈಮರಿನೋ ಅಲ್ಲೆಲ್ಲೋ 4 ಓದಿ ಉನ್ನತ ಶಿಕ್ಷಣವನ್ನಂತೂ ಮಾಡುವಂತಿಲ್ಲ ಅಂತ. ಅಲ್ಲಿ ಮಹಿಳೆಯರು ಬಲಿಯಾಗುವುದರಲ್ಲಿ ಅನುಮಾನ ಇಲ್ಲ. ಅಲ್ಲಿ ಜನರು ಕಣ್ಣೀರು ಹಾಕ್ತಾರೆ. ನೀವು ಇಂಟರ್ನ್ಯಾಷನಲ್ ವಾಹಿನಿಗಳನ್ನು ಗಮನಿಸಿದರೆ ಗೊತ್ತಾಗುತ್ತೆ ಅಲ್ಲಿ ಅವರ ಬದುಕು ಹೇಗಾಗಿದೆ ಅಂತ. ಹಾಗೆ ಅಫ್ಘಾನ್ನ ಬೇರೆ ಬೇರೆ ಜನ ಸಮುದಾಯಗಳೇನು ಬೇರೆ ಬೇರೆ ದೇಶಗಳಲ್ಲಿವೆ, ಅವರು ಕಣ್ಣೀರು ಹಾಕ್ತಾ ಇದ್ದಾರೆ. ಆ ಹೇಡಿ ಅಧ್ಯಕ್ಷ ಬೇರೆ ಅಶ್ರಫ್ ಗನಿ ಬಿಟ್ಟು ಓಡೋಗ್ಬಿಟ್ಟಿದ್ದಾನೆ. ಅವನ ಹತ್ರ ಆಡಳಿತ ನಡೆಸೋದಕ್ಕೆ ಸಾಧ್ಯ ಆಗಿಲ್ಲ. ಅದರ ಜೊತೆಗೆ ನನಗೆ ಅರ್ಥ ಆಗದಿರುವುದು, 20 ವರ್ಷಗಳ ಅವಧಿಯಲ್ಲಿ ಒಂದು ಸುಸಜ್ಜಿತವಾದ ಸೈನ್ಯವನ್ನು ಕಟ್ಟೋದಕ್ಕೆ ಸಾಧ್ಯ ಆಗಲ್ಲ. ಅಮೇರಿಕಾದಂಥ ರಾಷ್ಟ್ರ ಕಟ್ಕೊಡೋದಕ್ಕೆ ಸಾಧ್ಯ ಆಗಲ್ಲ ಅಂದರೆ ಇದಕ್ಕಿಂತ ಅವಮಾನ ಬೇರೆ ಇಲ್ಲ. 20 ವರ್ಷಗಳಲ್ಲಿ ಅತ್ಯದ್ಭುತವಾದ ಒಂದು ಸೈನ್ಯವನ್ನು ಸಿದ್ಧಪಡಿಸ್ಬೋದಾಗಿತ್ತು. ಆದರೆ ಇದು ಎಂಥ ಪುಕ್ಕಲು ಸೈನ್ಯ ಅಂತ. ಭಾಳಷ್ಟು ಸಂದರ್ಭಗಳಲ್ಲಿ ತಾಲಿಬಾನಿ ಬಂದಾಗ ಈ ಸೈನ್ಯದವರು ಪುಕ್ಕಲತನದಿಂದ ಓಡಿ ಹೋಗಿದ್ದಾರೆ, ಬಿಟ್ಟು ಕೊಟ್ಟಿದ್ದಾರೆ. ಅವರಲ್ಲಿ ಧೈರ್ಯನೇ ಇಲ್ಲ. ಸೈನ್ಯ ಅಂದರೆ ಕೇವಲ ಬಂದೂಕು ಹಿಡಿಯುವುದಲ್ಲ, ಅವರ ಮನೋಸ್ಥೈರ್ಯವನ್ನು ಬೆಳೆಸುವಂಥದ್ದು ಅನ್ನೋದು ಕೂಡ ಅಮೇರಿಕನರಿಗೆ ಗೊತ್ತಿದೆಯಲ್ಲೋ ಗೊತ್ತಿಲ್ಲ. ಸೈನಿಕರೇ ಓಡೋಗಿದ್ದಾರೆ. ಹಾಗಿದ್ದರೆ ಇದರಿಂದ ನಾವು ಕಲಿಯುವ ಪಾಠ ಏನು ಅನ್ನೋದು ಕೂಡ ಭಾಳ ಮುಖ್ಯವಾದ್ದು. ಯಾಕೆಂದರೆ ನಾವು ಕೂಡ ಧರ್ಮ ಮತ್ತು ರಾಜಕಾರಣವನ್ನು
ದೂರ ಇಡುವ ಕೆಲಸವನ್ನು ಮಾಡಬೇಕು. ಅದು ವಿಶ್ವದ ಎಲ್ಲ ಕಡೆ ನಡಿಬೇಕು. ಯಾರು ಧರ್ಮವನ್ನು ಬೋಧಿಸ್ತಾರೆ ಅವರು ಮನುಷ್ಯ ದೇವರಿಗೆ ಸೀಮಿತ ಆಗಿರಬೇಕು ಹೊರತು ಸಾಮಾಜಿಕ ಬದುಕು ಮತ್ತು ರಾಜಕೀಯ ಬದುಕಿಗೆ ಅವರು ಬರಕೂಡದು. ಯಾವಾಗ ಧಾರ್ಮಿಕ ಮುಖಂಡರುಗಳು ರಾಜಕೀಯ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ ಅವರಲ್ಲಿ ಅಧಿಕಾರ ಲಾಲಸೆ ತುಂಬುತ್ತೆ ಅಂತ. ಈಗ ನಾವು ಇಂಡಿಯಾಕ್ಕೆ ಬಂದರೆ ಇಂಡಿಯಾದಲ್ಲೂ ಕೂಡ ಈಗ ಧಾರ್ಮಿಕ ನಾಯಕರುಗಳು ರಾಜಕೀಯ ಲಾಲಸೆಯಿಂದ ತುಂಬಿದ್ದಾರೆ ಅಂತ. ಈಗ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಮಾಡುತ್ತಿರುವ ಕೆಲಸವನ್ನು ನೋಡಿ. ತಾಲಿಬಾನ್ಗಳು ಒಂದು ರೀತಿ ಬಂದೂಕು ಹಿಡಿದು ಮಾಡಿದರೆ ಇವರು ಸೂಕ್ಷ್ಮವಾಗಿ ಅದೇ ಕೆಲಸವನ್ನು ಉತ್ತರ ಪ್ರದೇಶದಲ್ಲಿ ಮಾಡ್ತಿದ್ದಾರೆ. ಅಂದರೆ ತಮ್ಮ ಧಾರ್ಮಿಕ ಎಜೆಂಡಾ ಇದೆಯಲ್ಲ ಅದು ಸಮಾಜದ ಮೇಲೆ ಹೇರುವಂಥ ಕೆಲಸ. ಸೊ ಅದೇ ಕೆಲಸವನ್ನು ಕರ್ನಾಟಕದಲ್ಲೂ ಕೂಡ ಭಾಳಷ್ಟು ಮಠಾಧೀಶರು ಮತ್ತು ಸ್ವಾಮೀಜಿಗಳು ಮಾಡಿದ್ದಾರೆ ಅನ್ನೋದು ಗೊತ್ತು ನಮಗೆ. ಯಡಿಯೂರಪ್ಪ ಹೋದಾಗ ಎಲ್ಲ ಮಠಾಧೀಶರುಗಳು ಮುಂದೆ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದು. ಆದ್ದರಿಂದ ರಾಜಕೀಯ ಮತ್ತು ಧರ್ಮವನ್ನು ಬೇರ್ಪಡಿಸುವ ಕೆಲಸ ಈ ತಕ್ಷಣ ಆಗಬೇಕು. ನಮಗೆ ಇದು ಅಫ್ಘಾನಿಸ್ತಾನದ ಬೆಳವಣಿಗೆಯಿಂದ ನಾವು ಕಲಿಬೇಕಾದ ಪಾಠ. ಧಾರ್ಮಿಕ ಗುರುಗಳಿದ್ದರೆ ಅವರು ಕೂತ್ಕೊಂಡು ದೇವರು ಭಜನೆ ಮಾಡ್ತಿಲ್ಲ ನಮ್ಮ ಹತ್ರ. ರಾಜಕೀಯದ ಬಗ್ಗೆ ಮಾತನಾಡಿಸಿದರೆ ಅವ್ರಿಗೆ ಒದ್ದು ಓಡಿಸ್ಬೇಕು. ಯಾಕೆಂದರೆ ಇನ್ನಲ್ಲ ಮುಂದೆ ರಾಜಕೀಯ ಆಕಾಂಕ್ಷೆ ಅನ್ನೋದೇನಾದರೂ ಧಾರ್ಮಿಕ ಗುರುಗಳಿಗೆ ಬಂದುಬಿಟ್ರೆ ಅವರು ಸಮಾಜವನ್ನು ನಾಶಪಡಿಸ್ತಾರೆ, ಧರ್ಮವನ್ನು ನಾಶಪಡ್ತಾರೆ. ನಿಜವಾದ ಧಾರ್ಮಿಕನಾದ ವ್ಯಕ್ತಿ, ಆತ ಮುಸ್ಲಿಮ್ನಿರಲಿ, ಆತ ಕ್ರಿಶ್ಚಿಯನ್ ಇರಲಿ, ಆತ ಹಿಂದೂ ಇರಲಿ, ಆತ ಮನುಷ್ಯನ ಉನ್ನತಿಯ ಬಗ್ಗೆ ಮಾತನಾಡ್ತಾನೆ ಹೊರತು ರಾಜಕೀಯ ಬದುಕಿನ ಬಗ್ಗೆ ಅಲ್ಲ. ಆತ ರಾಜಕೀಯ ವಕೀಲಿಕೆಯನ್ನು ಮಾಡಲಿಲ್ಲ. ಯಾರು ರಾಜಕಾರಣಿಗಳ ವಕೀಲರಾಗಿ ಕೆಲಸ ಮಾಡ್ತಾರೆ ಅವರು ಮಠಾಧಿಪತಿಗಳು, ಧಾರ್ಮಿಕ ಗುರುಗಳಾಗೋದಕ್ಕೆ ನಾಲಾಯಕಗಳು. ನಮ್ಮ ಸಮಾಜದಲ್ಲಿ ಏನೀಗ ಹುಟ್ಟುತ್ತಾ ಇದೆ, ಎಲ್ಲ ಕಾವಿದಾರಿಗಳು ರಾಜಕಾರಣಕ್ಕೆ ಬರೋದು ಪರಂಪರೆ ಇದೆಯಲ್ಲ, ಆ ಪರಂಪರೆಯನ್ನು ತಡೆಯುವುದಕ್ಕೆ ನಾವು ಯತ್ನಿಸಬೇಕಾಗಿದೆ. ಯಾಕೆಂದರೆ ಇವರು ಕೂಡ ತಾಲಿಬಾನಿಗಳಾಗಿ ಪರಿವರ್ತನೆ ಆಗ್ಬೋದು. ಯಾರು ಮುಸ್ಲಿಂ ತಾಲಿಬಾನಿಗಳಿದ್ದಾರೆ ಅದೇ ರೀತಿ ಹಿಂದೂ ತಾಲಿಬಾನಿಗಳು ಹುಟ್ಟದಂತೆ ನೋಡಿಕೊಳ್ಳಬೇಕಾದ ಜವಾಬ್ದಾರಿ ಮತ್ತು ಹೊಣೆಗಾರಿಕೆ ನಮ್ಮಲ್ಲಿದೆ. ಅದನ್ನು ನಾವು ಅಫ್ಘಾನಿಸ್ತಾನದ ಬೆಳವಣಿಗೆಯಿಂದ ನಾವು ಕಲಿಯಬೇಕಾದ ಪಾಠ ಅಂತ ನನಗೆ ಅನಿಸುತ್ತೆ. ಧರ್ಮವನ್ನು ಬೇರೆ ಇರೋಣ, ಅದೇ ರೀತಿ ರಾಜಕಾರಣವನ್ನು ಬೇರೆ ಇಡೋಣ. ರಾಜಕಾರಣಿಗಳು ಅಷ್ಟೇ ಸಂಪೂರ್ಣವಾಗಿ ಈ ಧಾರ್ಮಿಕ ಮುಖಂಡರ ನಿಯಂತ್ರಣದಲ್ಲಿ ಇರುವುದರಿಂದ ಹೊರಗಡೆ ಬರಬೇಕು. ಅವರು ನೀವು ರಾಜಕಾರಣ ಮಾಡಿ ಧಾರ್ಮಿಕ ಗುರುಗಳನ್ನು ಬೇಕಾದ್ರೆ ಆಶೀರ್ವಾದ ಪಡೀರಿ, ಅವರನ್ನ ರಾಜಕಾರಣಕ್ಕೆ ಬಿಟ್ಕೊಳ್ಬೇಡಿ. ಹಾಗೆಯೇ ಯಾರು ಧಾರ್ಮಿಕ ಸಾಧು ಸಂತರು ಅಂತ ಹೇಳ್ತಾರೋ ಅವರು ಚುನಾವಣೆಗೆ ನಿಲ್ಲಬೇಕು. ಅವರು ಚುನಾವಣೆಗೆ ನಿಂತು ರಾಜಕೀಯ ಮಾಡೋ ಮೂಲಕ ಅವರಿಗೆ ಮತ್ತೆ ನಾಳೆ ಇನ್ನೊಂದು ಅಧಿಕಾರ ಹಿಡಿಯುವ ಆಸೆ ಬರುತ್ತೆ. ಆವಾಗ ಧರ್ಮವನ್ನು ಬಳಸಿಕೊಂಡು ಅವರು ತಮ್ಮ ಧಾರ್ಮಿಕ ಎಜೆಂಡಾವನ್ನು ಸಮಾಜದಲ್ಲಿ ಇಂಪ್ಲಿಮೆಂಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಅದನ್ನೆಲ್ಲ ನಾವು ತಡಿಬೇಕಾಗಿದೆ ಅಂತ ನನಗೆ ಅನಿಸುತ್ತೆ. ನಾವು ಅಫ್ಘಾನಿಸ್ತಾನದ ಬಗ್ಗೆ ಮಾತನಾಡುವಾಗ ನಾವು ಮಾತ್ರ ಅಲ್ಲ, ಈಗ ಕ್ರಿಶ್ಚಿಯನ್ರು, ಬೌದ್ಧರು, ಹಿಂದೂಗಳು ವಹಿಸಬೇಕಾದ ಎಚ್ಚರಿಕೆ ಅಂದರೆ ನಮ್ಮ ಧರ್ಮಗಳಲ್ಲಿ ತಾಲಿಬಾನಿಗಳು ಹುಟ್ಟದಿರಲಿ. ಈಗ ಹುಟ್ಟಿರುವ ತಾಲಿಬಾನಿಗಳಿದಾರಲ್ಲ ವಿಶ್ವದಲ್ಲಿ, ಅವರನ್ನು ತಡೆಯೋದಕ್ಕೆ ಏನು ಮಾಡಬೇಕು ಅನ್ನೋ ಆಲೋಚನೆ ಮಾಡಬೇಕು. ನಮಗೆ ಮುಸ್ಲಿಂ ತಾಲಿಬಾನುಗಳು ಬೇಡ, ಹಿಂದೂ ತಾಲಿಬಾನಿಗಳು ಬೇಡ, ಕ್ರಿಶ್ಚಿಯನ್ ತಾಲಿಬಾನಿಗಳು ಬೇಡ, ಬೌದ್ಧ ತಾಲಿಬಾನಿಗಳು ಬೇಡ. ಯಾರು ಈ ಧರ್ಮದ ಹೆಸರಿನಲ್ಲಿ ಬಂದೂಕು ಹಿಡಿತಾರೆ, ಬಂದೂಕು ಅನ್ನೋದು ಕೇವಲ ಶಸ್ತ್ರಾಸ್ತ್ರ ಮಾತ್ರ ಅಲ್ಲ, ಮಾನಸಿಕ ಬಂದೂಕುಗಳನ್ನು ಕೂಡ ಹಿಡಿಯುವ ಜನ ಇದ್ದಾರೆ. ಭಾಳಷ್ಟು ಜನ ಯೋಗಿ ಆದಿತ್ಯನಾಥ್ ಅವರು ಮಾನಸಿಕ ಬಂದೂಕುಗಳನ್ನು ಹಿಡಿತಾರೆ. ಅವರಿಗೆ ಅಧಿಕಾರಕ್ಕೆ ಬಂದರೆ ಏನಾಗುತ್ತೆ ಅನ್ನೋದು ನಮ್ಗೆ ಗೊತ್ತಿದೆ. ಉತ್ತರ ಪ್ರದೇಶದಲ್ಲಿ ನಾವು ನೋಡಿದ್ದೀವಿ. ಆದ್ದರಿಂದ ಇಂತಹ ಒಂದು ಬೆಳವಣಿಗೆಯನ್ನು ನಾವು ತಡೆಗಟ್ಟೋಣ. ನಮಗೆ ಅಫ್ಘಾನಿಸ್ತಾನದ ಬೆಳವಣಿಗೆ ನಮಗೊಂದು ಪಾಠವಾಗಲಿ ಅಂತ ಹೇಳ್ತಾ ಇವತ್ತಿನ ಸುದ್ದಿ ವಿಶ್ಲೇಷಣೆ ಮುಗಿಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.